ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿ ತೀರ್ಕೊಂಡ ಮೇಲೆ ಅವ್ರಗಳ ಅಸ್ಥಿ ಬೂದಿನ ತಗೊಂಡು ಅವ್ರು ಕೊನೆಯದಾಗಿ ವಿಸಿಟ್ ಮಾಡಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ತುಂಬಾನೇ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೂಡ ಇದೆ. ಚಿತ್ರದ ಹೆಸರು ಹುಕುಂ. ರೀಸೆಂಟ್ಲಿ ತೆರೆ ಕಂಡಿದ್ದ ಹಾಲಿವುಡ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಸೈನಿಕ ಹಾಗೇನೆ ಚಿಕ್ಕ ಹುಡುಗ ಮರುಭೂಮಿನಲ್ಲಿ ಸುತ್ತಾಡ್ತಾ ಇದ್ದಾರೆ. ಮ್ಯಾಪ್ ಹಿಡ್ಕೊಂಡು ಏನನ್ನ ಕಂಡು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಕಡೆ ರೆಡ್ ಕಲರ್ ನ ಸರ್ಕಲ್ ಇರೋದ್ ನೋಡಿ ನಾವು ಹತ್ರ ಬಂದ್ಬಿಟ್ವಿ ಅಂತ ಹೇಳ್ತಾನೆ. ಇದಕ್ಕೂ ಮುಂಚೆ ಮ್ಯಾಪ್ ನ ಒಂದು ಬಾಟ್ಲ್ ಒಳಗಿಂದ ತೆಗ್ದಿರ್ತಾನೆ. ಆದ್ರೆ ಈಗ ಆ ಬಾಟ್ಲ್ ನ ಕ್ಯಾಪ್ ಟೈಟ್ ಆಗಿರೋದ್ರಿಂದ ಮ್ಯಾಪ್ ತೆಗಿಯಕ್ ಆಗ್ತಾ ಇಲ್ಲ. ಮರಳ ಮೇಲೆ ಹೊಡಿತಾನೆ, ಆದ್ರೆ ಅದು ಬ್ರೇಕ್ ಆಗಲ್ಲ. ಸೊ ಇದನ್ನ ಹೊಡಿಯಕ್ಕೆ ಗಟ್ಟಿಯಾದ ವಸ್ತು ಬೇಕು. ಜೊತೆಲ್ ಬಂದಿದ್ದ ಹುಡುಗನ್ನ ತಿರುಗ್ ನಿಲ್ಲೋದಕ್ಕೆ ಹೇಳಿ ಅವನ್ ತಲೆಗೆ ಹೊಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಇದೊಂದು ಕತೆ. ಇದನ್ನ ಬರಿತಾ ಇರೋದು ಚಿತ್ರದ ಹೀರೋ ಆಗಿರೋ ಬೌಮನ್. ಆಗ ಏನೋ ಶಬ್ದ ಕೇಳುತ್ತೆ. ತಿರುಗ್ ನೋಡಿದಾಗ ಸ್ಟೆಪ್ಸ್ ನಲ್ಲಿ ಯಾರೋ ಹುಡುಗಿ ನಿಂತ್ಕೊಂಡಿದ್ದಾಳೆ. ಲೈಟ್ ಹೊಡೆದು ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಅಷ್ಟರಲ್ಲಿ ಅವ್ರ ತಾಯಿ ಆತ್ಮ ಹತ್ರ ಬಂದು ಇವನ್ನ ಹೆದರ್ಸ್ಬಿಡುತ್ತೆ. ಗಾಬರಿಯಾಗಿ ಸುತ್ತಮುತ್ತ ನೋಡ್ತಾನೆ, ಆದ್ರೆ ಅಲ್ಲಿ ಯಾರು ಇಲ್ಲ. ಇವ್ರ ಅಪ್ಪ ಅಮ್ಮ ರೀಸೆಂಟ್ಲಿ ತೀರ್ಕೊಂಡಿದ್ದಾರೆ. ಮದ್ವೆ ಆದ್ಮೇಲೆ ಅವರಿಬ್ರು ಫಸ್ಟ್ ಹೋಗಿರೋ ಜಾಗ ಯಾವ್ದಂದ್ರೆ ಐರ್ಲ್ಯಾಂಡ್. ಅಲ್ಲೊಂದು ಹೋಟೆಲ್ ನಲ್ಲಿ ಹನಿಮೂನ್ಗೆ ಅಂತ ಹೋಗಿದ್ರು. ಅದೇ ಜಾಗಕ್ಕೆ ಹೋಗಿ ಇವರಿಬ್ರು ಅಸ್ಥಿನ ವಿಲೀನ ಮಾಡೋ ನಿರ್ಧಾರ ಮಾಡ್ತಾನೆ. ಕಟ್ ಮಾಡಿದ್ರೆ ನೇರವಾಗಿ ಐರ್ಲ್ಯಾಂಡ್ ಅಲ್ಲಿರೋ ಅದೇ ಹೋಟೆಲ್ಗೆ ಹೋಗ್ತಾನೆ. ಪಾರ್ಕಿಂಗ್ ಏರಿಯಾನಲ್ಲಿ ಒಬ್ಬ ಕಾರ್ ರಿಪೇರಿ ಮಾಡ್ತಾ ಇದ್ದಾನೆ. ಯಾವ್ದೋ ಪ್ರಾಣಿನ ಕೊಂದು ಸೈಡ್ ಅಲ್ಲಿ ಬಿಸಾಡಿರ್ತಾನೆ. ಯಾಕೋ ಪ್ರಾಣಿನ ಕೊಂದಿದ್ಯಾ? ಅದು ನನ್ನ ಕಾರ್ ಮೇಲೆ ಹತ್ಕೊಂಡು ಪೇಂಟ್ ನೆಲ್ಲ ಡ್ಯಾಮೇಜ್ ಮಾಡ್ಬಿಡ್ತು, ಅದಕ್ಕೇನೆ ಕೊಂದ್ಬಿಟ್ಟೆ. ಹೋಟೆಲ್ ಒಳಗಡೆ ಒಬ್ರು ವಯಸ್ಸಾದ ವ್ಯಕ್ತಿ ಇಬ್ಬರು ಮಕ್ಕಳಿಗೆ ಕತೆ ಹೇಳ್ತಾ ಇದ್ದಾರೆ. ಈ ಊರಲ್ಲಿ ಬದುಕಿದ್ದ ಮಾಟಗಾತಿ ಬಗ್ಗೆ ನಿಮ್ಗೆ ಗೊತ್ತಾ? ಅವಳು ಕಾಡೊಳಗಿರೋ ಗುಹೆನಲ್ಲೇ ಜೀವನ ಮಾಡ್ತಾ ಇದ್ಲು. ಆ ಕಡೆ ಹೋಗೋ ಚಿಕ್ಕ ಮಕ್ಕಳು ಹಾಗೇನೆ ಟ್ರಾವೆಲರ್ಸ್ ನ ಟಾರ್ಗೆಟ್ ಮಾಡಿ ಗುಹೆ ಒಳಗಡೆ ಎಳ್ಕೊಂಡು ಹೋಗ್ತಿದ್ಲು. ಅವ್ರ ಕೈಗಳಿಗೆ ಕಬ್ಬಿಣದ ಚೈನ್ ಹಾಕಿ ಬಂಧಿಸಿಡ್ತಾ ಇದ್ಲು. ಕೊನೆಗೆ ಅವ್ರಗಳ ಉಗುರು ಕಣ್ಣುಗಳನ್ನ ಕಿತ್ತು ತುಂಬಾನೇ ಬ್ರೂಟಲ್ ಆಗಿ ಸಾಯಿಸ್ತಾ ಇದ್ಲು. ಹೀಗೆ ಕತೆ ಹೇಳ್ತಾ ಇರುವಾಗ್ಲೇ ಬೌಮನ್ ಒಳಗಡೆ ಬರ್ತಾನೆ. ಲೋ ಮಕ್ಳ, ನಿಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ, ಈ ತರ ಗೊತ್ತಿಲ್ಲದೆ ಇರೋರ್ ಜೊತೆಲೆಲ್ಲ ಮಾತಾಡಬೇಡಿ ಅಂತ. ಆಕ್ಚುಲಿ ತಾತನೇ ಈ ಹೋಟೆಲ್ ನ ಓನರ್. ರಿಸೆಪ್ಷನಿಸ್ಟ್ ಹತ್ರ ಮಾತಾಡಿ ರೂಮ್ ಕೀ ತಗೊಂಡು ಅಲ್ಲಿಂದ ಹೋಗ್ತಾನೆ. ರೂಮ್ ಗೊತ್ತಿಲ್ಲದೆ ಹುಡ್ಕಾಡ್ತಾ ಇರುವಾಗ ಅಲ್ಲಿ ಫಿಯೋನಾ ಅಂತ ಒಬ್ಳು ಬಂದು ಇವನಿಗೆ ಹೆಲ್ಪ್ ಮಾಡ್ತಾಳೆ. ಇದೇ ಸರ್ ನೀವು ಬುಕ್ ಮಾಡಿರೋ ರೂಮ್. ಒಂದ್ ನಿಮಿಷ, ಈ ಫೋಟೋನಲ್ಲಿರೋ ಮರ ಎಲ್ಲಿದೆ ಅಂತ ನಿಮಗ್ ಗೊತ್ತಾ? ಇವ್ರ ಅಪ್ಪ ಅಮ್ಮ ಇದಕ್ಕೂ ಮುಂಚೆ ಇಲ್ಲಿಗೆ ಬಂದಾಗ ಒಂದು ದೊಡ್ಡ ಮರದಡಿನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತಾರೆ. ಅಲ್ಲೇ ಇವ್ರ ಅಸ್ಥಿನ ವಿಲೀನ ಮಾಡ್ಬೇಕು ಅಂತ ಕೊನೆ ಕ್ಷಣದಲ್ಲಿ ಹೇಳ್ಕೊಂಡಿದ್ರು ಅನ್ಸುತ್ತೆ. ಈಗ ನೇರವಾಗಿ ಅದೇ ಮರದ ಹತ್ರ ಹೋಗಿ ಅವ್ರ ಅಪ್ಪ ಅಮ್ಮನ್ ಬೂದಿನ ಮರದಡಿನಲ್ಲಿ ಸುರಿತಾನೆ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಪ್ರಾಣಿ ಸತ್ತು ಬಿದ್ದಿದೆ. ಅಲ್ಲಿ ಜೆರಿ ಅಂತ ಒಬ್ಬ ಕೂತ್ಕೊಂಡಿದ್ದಾನೆ. ಇದಕ್ಕೂ ಮುಂಚೆ ಪಾರ್ಕಿಂಗ್ ಏರಿಯಾನಲ್ಲಿ ಪ್ರಾಣಿನ ಕೊಂದಿದ್ದ ವ್ಯಕ್ತಿನೇ ಈ ಪ್ರಾಣಿನ ಕೂಡ ಕೊಂದಿರ್ತಾನೆ. ಜೆರಿ ಹೇಳ್ತಾನೆ, ತಗೋ ಗೋಟ್ ಮಿಲ್ಕ್ ಕುಡಿ, ಹಾಲ್ಗಿಂತ ಸ್ಟ್ರಾಂಗ್ ಆಗಿರೋದು ಬೇರೆ ಏನಾದ್ರೂ ಇದ್ರೆ ಕೊಡಿ. ಆಗ ಅವನು ಸಾರಾಯಿ ಬಾಟ್ಲ್ ಕೊಡ್ತಾನೆ. ಹಾಗೇನೆ ಜೆರಿ ಕುಡಿತಾ ಇರೋದು ಸಾಧಾರಣ ಗೋಟ್ ಮಿಲ್ಕ್ ಅಲ್ವಂತೆ. ಯಾವ್ದೋ ಮ್ಯಾಜಿಕಲ್ ಅಣಬೆನ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಇದೇ ಮ್ಯಾಜಿಕ್ ಅಣಬೆಗಳನ್ನ ಕಾಡಲ್ಲಿರೋ ಪ್ರಾಣಿಗಳು ಕೂಡ ತಿಂದು ನಶೆ ಏರಿಸ್ಕೊಂಡು ಕೆಲವೊಂದ್ಸಲ ಕಾರ್ ಮೇಲೆ ಹತ್ ಬಿಡುತ್ತೆ ಅಂತ. ಬೌಮನ್ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೋಟೆಲ್ಗೆ ಬಂದಾಗ ಜೆರಿ ಹೇಳ್ದಂಗೆ ಇನ್ನೊಂದು ಕುರಿ ಕಾರ್ ಮೇಲೆ ಹತ್ಕೊಂಡಿದೆ. ಬೌಮನ್ ಫಿಯೋನಾ ಜೊತೆ ಅವ್ನ್ ಬರ್ದಿರೋ ಕತೆಯ ಕ್ಲೈಮ್ಯಾಕ್ಸ್ ನ ಹೇಳ್ತಾನೆ. ಕೊನೆಯದಾಗಿ ಆ ಸೈನಿಕ ಮ್ಯಾಪ್ ಇರೋ ಬಾಟಲ್ ನ ಹೊಡಿಯೋಕೆ ಆ ಹುಡುಗನ್ ತಲೆಗೆ ಗುರಿ ಇಡ್ತಾನೆ. ಕೊನೆಗೂ ಹೊಡಿತಾನೆ, ಆದ್ರೆ ಬಾಟಲ್ ಹೊಡಿಯಲ್ಲ. ಆ ಹುಡುಗ ಸತ್ತೋಗ್ತಾನೆ. ಅಯ್ಯಯ್ಯೋ, ಆಮೇಲೇನು? ಆ ಮರುಭೂಮಿನಲ್ಲೇ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುತ್ತಾಡ್ತಾ ಇರ್ತಾನೆ ಅಷ್ಟೇ. ಫಿಯೋನಾ ಹೇಳ್ತಾಳೆ, ಏನಿದು ಕ್ಲೈಮ್ಯಾಕ್ಸ್ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆಯಲ್ಲ, ಈ ತರ ಡಾರ್ಕ್ ಆಗಿರೋ ಬುಕ್ಗಳನ್ನ ನಾನು ಓದಲ್ಲ. ಆಗ ಇವನು, ನೀನು ನೋಡೋಕೆ ನಮ್ ತಾಯಿ ತರನೇ ಇದ್ಯಾ ಅಂತ ಅವ್ರ ತಾಯಿ ಫೋಟೋನ ತೋರಿಸ್ತಾನೆ. ಆ ಫೋಟೋನ ಕ್ಲಿಕ್ ಮಾಡಿರೋದು ಇವ್ರ ತಂದೆನೆ ಅಂತೆ. ನಿಮ್ಮ ಅಪ್ಪ ಅಮ್ಮ ಹೇಗ್ ತೀರ್ಕೊಂಡ್ರು? ಒಂದಿನ ಅಮ್ಮ ಮನೇಲಿದ್ದಾಗ ಯಾರು ಸ್ಟ್ರೇಂಜರ್ ಬಂದು ಅವ್ರ ತಲೆಗೆ ಶೂಟ್ ಮಾಡ್ಬಿಟ್ಟ. ಶೂಟ್ ಮಾಡ್ದವನು ಚಿಕ್ಕ ಹುಡುಗ ಅಂತ ಅವನ್ನ ಬೇಗ ರಿಲೀಸ್ ಮಾಡ್ಬಿಟ್ರು. ನನ್ ಪ್ರಕಾರ ಅವನಿಗೆಲ್ಲ ಗಲ್ಲು ಶಿಕ್ಷೆ ಕೊಡ್ಬೇಕಿತ್ತು ಅಂತ. ನಿಮ್ ತಂದೆಗೇನಾಯ್ತು? ಅವ್ರು ತುಂಬಾನೇ ಕುಡಿತಾ ಇದ್ರು. ಕೊನೆಗೆ ಅದ್ರಿಂದಾನೇ ಲಿವರ್ ಡ್ಯಾಮೇಜ್ ಆಗಿ ನಿಗರ್ಕೋಬಿಟ್ರು. ಅದಿರ್ಲಿ, ಇಲ್ಲಿಗೆ ಹೊಸದಾಗಿ ಮದ್ವೆ ಆಗಿ ಬರೋರ್ಗೆ ಹನಿಮೂನ್ ಸ್ಪೆಷಲ್ ಅಂತ ರೂಮ್ ಇದೆಯಂತಲ್ಲ, ಅದನ್ನೇ ಯಾಕೆ ಲಾಕ್ ಮಾಡಿದ್ದೀರಾ? ಹಲವು ವರ್ಷಗಳಿಂದ ರೂಮ್ ಕ್ಲೋಸ್ ಆಗಿದೆ. ಯಾಕೆ? ಅದಕ್ಕೆ ಕಾರಣ ಒಬ್ಳು ಮಾಟಗಾತಿ. ಅವಳನ್ನ ಈ ಹೋಟೆಲ್ ನ ಓನರ್ ಅದೇ ರೂಮ್ ನಲ್ಲೇ ತುಂಬಾ ವರ್ಷಗಳಿಂದ ಕೂಡ್ ಹಾಕಿದ್ದಾರೆ. ಅದೇ ಬಯಕೆ ಆ ರೂಮ್ ಒಳಗಡೆ ಹೋಗಕ್ಕೆ ಜನ ಹೆದರ್ತಾರೆ. ಆ ರೂಮಲ್ಲಿ ಏನಿದೆ ನಾನ್ ನೋಡ್ಬೇಕು, ಕೀ ಕೊಡಿ ಅಂತ ಕೇಳಿದ್ದೆ, ಆದ್ರೆ ಯಾರು ಕೂಡ ನನಗ್ ಕೀ ಕೊಡ್ಲಿಲ್ಲ. ಸರಿ, ಅದ್ರೊಳಗಡೆ ಮಾಟಗಾತಿ ಇದ್ದಾಳೆ ಅಂದ್ರೂನು ಒಳಗಡೆ ಹೋಗ್ತೀನಿ ಅಂದಿದ್ಯಲ್ಲ, ನಿನಗೆ ಭಯ ಇಲ್ವಾ? ಇನ್ ಕೇಸ್ ನೀನು ಒಳಗಡೆ ಹೋದ್ಮೇಲೆ ಅವಳು ನಿನ್ ಮೇಲೆ ದಾಳಿ ಮಾಡ್ಬಿಟ್ರೆ ಅವಳಿಂದ ನನಗೆ ಏನು ಮಾಡಕ್ ಆಗಲ್ಲ.
ಯಾಕಂದ್ರೆ ನಾನು ಹೋಗುವಾಗ್ಲೇ ಚಾಕ್ ಪೀಸ್ನ ತಗೊಂಡೋಗ್ತೀನಿ. ಚಾಕ್ ಪೀಸ ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಇನ್ ಕೇಸ್ ಆ ಮಾಟಗಾತಿ ನನ್ನ ಓಡಿಸ್ಕೊಂಡ್ ಬಂದ್ರೆ ತಕ್ಷಣ ನನ್ನ ಸುತ್ತ ಗೆರೆ ಹಾಕ್ತೀನಿ. ಅದನ್ನ ದಾಟಿ ಅವಳಿಂದ ನನ್ನ ಏನು ಮಾಡಕ್ ಆಗಲ್ಲ. ಇವಳು ಯಾವ್ದೋ ಬುಕ್ ನಲ್ಲಿ ಅದನ್ನ ಕಥೆಯಾಗಿ ಓದಿದ್ದಾಳೆ ಅನ್ಸುತ್ತೆ. ಅದೇ ಬುಕ್ ನ ಇವನಿಗೂ ತೋರಿಸ್ತಾಳೆ. ಆದ್ರೆ ಇವನಿಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಆಗ ಹೋಟೆಲ್ ನಲ್ಲಿ ಕೆಲಸ ಮಾಡೋ ಆಲ್ಬಿ ಅನ್ನೋ ವ್ಯಕ್ತಿ ಬರ್ತಾನೆ. ಫಿಯೋನಾ ಹೇಳ್ತಾಳೆ, ಆಲ್ಬಿ, ಆ ದಿನ ನೀನು ಆ ಹನಿಮೂನ್ ರೂಮ್ ಹತ್ರ ಇದ್ದೆ ಅಲ್ವಾ? ಅಲ್ಲಿ ಏನನ್ನೋ ನೋಡ್ದೆ ಅಂತ ಹೇಳ್ದೆ. ಆ ವಿಷಯನ ಇವರಿಗೂ ಹೇಳು. ಆ ದಿನ ಅದೇ ರೂಮ್ ಪಕ್ಕದಲ್ಲಿರೋ ಲಿಫ್ಟ್ ಹತ್ರ ನಿಂತ್ಕೊಂಡು ಬುಕ್ಕಲ್ಲೇನೋ ಬರಿತಾ ಇದ್ದೆ. ಆಗ ಲಿಫ್ಟ್ ಸಡನ್ ಆಗಿ ಓಪನ್ ಆಯ್ತು. ಯಾರು ಇಲ್ದೆ ಲಿಫ್ಟ್ ಹೇಗೆ ಓಪನ್ ಆಯ್ತು ಅಂತ ಡೌಟ್ ಬಂದು ಲೈಟ್ ಆನ್ ಮಾಡಿ ನೋಡಿದಾಗ ಆ ಮಾಟಗಾತಿ ಅಲ್ಲೇ ನಿಂತ್ಕೊಂಡಿದ್ಲು. ಅವತ್ತಿಂದ ಅಲ್ಲಿಗೆ ಹೋಗಕ್ ಭಯ ಆಗುತ್ತೆ. ಈಗ ಫಿಯೋನಾ ನನಗ್ ಕೆಲ್ಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಬೌಮನ್ ಹಾಗೇನೆ ಆಲ್ಬಿ ಮಾತ್ರ ಮಾತಾಡ್ತಾ ಇದ್ದಾರೆ. ಆಲ್ಬಿ ಹೇಳ್ತಾನೆ, ನಿಮ್ ತರನೇ ನಾನು ಕೂಡ ರೈಟರ್, ಕತೆಗಳನ್ನ ಬರ್ದಿದ್ದೀನಿ, ಅದನ್ನ ನಿಮ್ಗೆ ಕೊಡ್ತೀನಿ, ಓದ್ಬಿಟ್ಟು ಹೇಗಿದೆ ಅಂತ ಹೇಳಿ, ನಾನು ಕೂಡ ದೊಡ್ಡ ಬರಹಗಾರ ಆಗ್ತೀನಿ ಅಂತ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಬೌಮನ್ ಸ್ಪೂನ್ ನ ಕಾಯಿಸಿ ಅವನ್ ಕೈಗೆ ಬರೆ ಹಾಕಿ ಬೈದ್ ಕಳಿಸ್ತಾನೆ. ಫಿಯೋನಾ ಮತ್ತೆ ಬಂದಾಗ ಬೌಮನ್ ಅವ್ರ ತಾಯಿ ಫೋಟೋ ಹಾಗೇನೆ ರೆಕಾರ್ಡರ್ ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಅದನ್ನ ಕೊಡೋಕೆ ರೂಮ್ಗೆ ಹೋದಾಗ ಡೋರ್ ಲಾಕ್ ಆಗಿದೆ. ಅದಕ್ಕೆ ಆಲ್ಬಿನ ಕರೆದು ಡೋರ್ ಓಪನ್ ಮಾಡೋಕೆ ಹೇಳ್ತಾಳೆ. ಅವನ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡಿದಕ್ಕೇನೆ ನನ್ ಕೈಗೆ ಬರೆ ಹಾಕ್ಬಿಟ್ಟ. ಈಗ ಡೋರ್ ಏನಾದ್ರೂ ಓಪನ್ ಮಾಡಿದ್ರೆ ಸರಿಯಾಗಲ್ಲ ಅಂತ. ಲೋ ತಗಿಯೋ ಸುಮ್ನೆ, ನಾನಿದ್ದೀನಿ ತಾನೆ. ಈಗ ಆಲ್ಬಿ ಡೋರ್ ಓಪನ್ ಮಾಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಬೌಮನ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇದ್ರಿಂದ ಫಿಯೋನಾಗೆ ಗಾಬರಿ ಆಗುತ್ತೆ. ಹಾಗೇನೆ ಬೌಮನ್ಗೆ ಕನ್ಸ್ ಬಿದ್ದಿದ್ಯಾ ಅಥವಾ ದೆವ್ವಗಳ ಪ್ರಪಂಚದಲ್ಲಿ ಇದ್ದಾನ ಗೊತ್ತಿಲ್ಲ. ಲಿಫ್ಟ್ ಅಲ್ಲಿ ಇರುವಾಗ ಯಾವ್ದೋ ಆತ್ಮ ಕಿರ್ಚಾಡೋ ಶಬ್ದ ಕೇಳ್ತಿದೆ. ಸ್ವಲ್ಪ ಹೊತ್ತಲ್ಲೇ ಇವ್ರ ತಾಯಿ ಆತ್ಮ ಹಿಂದೆನೆ ನಿಂತ್ಕೊಂಡಿದೆ. ಕಟ್ ಮಾಡಿದ್ರೆ ಬೌಮನ್ ಹಾಸ್ಪಿಟಲ್ ನಲ್ಲಿ ಇದ್ದಾನೆ. ಲಕ್ಕಿಲಿ ಅವನು ಸತ್ತಿಲ್ಲ. ಸರಿಯಾದ ಸಮಯಕ್ಕೆ ಫಿಯೋನಾ ಹಾಸ್ಪಿಟಲ್ಗೆ ಸೇರ್ಸಿರ್ತಾಳೆ. ತುಂಬಾ ದಿನ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಇನ್ಮೇಲೆ ಅದೇ ಹೋಟೆಲ್ ನಲ್ಲಿ ಇದ್ರೆ ಸರಿಯಾಗಲ್ಲ ಅಂತ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದ ಮಾಲ್ ಅನ್ನೋ ವ್ಯಕ್ತಿ ಹತ್ರ, ನನ್ನ ಸೇವ್ ಮಾಡಿದ್ದು ಯಾರು? ಇದೇ ಬಾರಲ್ಲಿ ಕೆಲಸ ಮಾಡ್ತಿದ್ದ ಫಿಯೋನಾ ಇದ್ದಾಳಲ್ಲ, ಅವಳೇ ನಿಮ್ನ ಕಾಪಾಡಿ ಹಾಸ್ಪಿಟಲ್ಗೆ ಸೇರ್ಸಿದ್ಲು. ಸರಿ, ಈಗ ಆ ಹುಡುಗಿ ಎಲ್ಲಿದ್ದಾಳೆ? ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈಗ್ಲೇ ಒಂದು ಟ್ವಿಸ್ಟ್, ಫಿಯೋನಾ ಕಳೆದ 1 ವಾರದಿಂದ ಮಿಸ್ಸಿಂಗ್. ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ ಅಂತಿದ್ದಾನೆ. ಏನು ಮಿಸ್ಸಿಂಗಾ? ಹುಡುಕ್ ನೋಡಿದ್ರಾ? ಎಸ್ ಸರ್, ನೋಡಿದ್ವಿ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಈ ಹೋಟೆಲ್ ಒಳಗಡೆನೂ ನೋಡಿದ್ರಾ? ಹೌದು ಸರ್, ಹೇಳದ್ನಲ್ಲ, ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಸಿಗ್ಲಿಲ್ಲ. ಪೊಲೀಸ್ನವ್ರಿಗೆ ಯಾರ ಮೇಲೂ ಡೌಟ್ ಬರ್ಲಿಲ್ವಾ? ಕಾಡೊಳಗಡೆ ಇರೋ ಜೆರಿ ಮೇಲೆ ಡೌಟ್ ಇತ್ತು. ಯಾಕಂದ್ರೆ ಫಿಯೋನಾ ಕಾಣೆ ಆಗೋದಕ್ಕೂ ಮುಂಚೆ ಅವನ್ ಜೊತೆನೆ ಕೊನೆದಾಗಿ ಮಾತಾಡಿದ್ಲು. ಆಮೇಲೆನೆ ಅವಳು ಮಿಸ್ಸಿಂಗ್ ಆಗಿರೋದು. ಪೊಲೀಸ್ ಎಂಕ್ವೈರಿನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಜೆರಿಯ ಹೆಂಡತಿ ಕೆಲವು ವರ್ಷಗಳ ಹಿಂದೆ ಮಿಸ್ಟೀರಿಯಸ್ ಆಗಿ ಸತ್ತೋಗಿದ್ದಾಳೆ. ಆಮೇಲೆ ಜೆರಿನ ಯಾರು ನೋಡಿಲ್ಲ. ಕಾಡಲ್ಲೇ ಸುತ್ತಾಡ್ತಾ ಇರ್ತಾನೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಅದೆಲ್ಲ ಇರ್ಲಿ ಸರ್, ನೀವು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಡಿ. ಹೊರಗಡೆ ಬಂದಾಗ ಇದಕ್ಕೂ ಮುಂಚೆ ಪ್ರಾಣಿನ ಕೊಂದವನು ಸಿಗ್ತಾನೆ. ಫಿಯೋನಾ ಕಾಣೆ ಆಗ್ಬಿಟ್ಲಂತೆ, ನೀವೇನಾದ್ರೂ ನೋಡಿದ್ರಾ? ಹೌದು, ನೋಡ್ದೆ. ಕಾಣೆ ಆಗೋಕೆ 1 ದಿನದ ಹಿಂದೆ ತುಂಬಾನೇ ಗಾಬರಿ ಆಗಿದ್ಲು. ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಸಿಗ್ಲಿಲ್ಲ. ಸರಿ, ಹನಿ ಸೂಟ್ ರೂಮ್ ನ ಕ್ಲೋಸ್ ಮಾಡಿದ್ದೀರಲ್ಲ, ಅದ್ರೊಳಗಡೆ ನೋಡಿದ್ರಾ? ಇಲ್ಲ ಸರ್. ಯಾಕೆ ಚೆಕ್ ಮಾಡಿಲ್ಲ? ಯಾಕಂದ್ರೆ ಆ ರೂಮ್ ಯಾವಾಗ್ಲೂ ಕ್ಲೋಸ್ ಆಗೇ ಇರುತ್ತೆ. ಆ ರೂಮ್ ಕೀ ಓನರ್ ಹತ್ರನೇ ಇದೆ. ಹೀಗಿರುವಾಗ ಹೇಗೆ ಅವಳು ರೂಮ್ ಒಳಗಡೆ ಹೋಗೋದಕ್ಕೆ ಸಾಧ್ಯ? ಸರ್, ಸುಮ್ನೆ ಯಾಕೆ ಇದೆಲ್ಲ ತಲೆ ಕೆಡ್ಸ್ಕೊತೀರಾ? ಸುಮ್ನೆ ನಿಮ್ ಊರ್ ಕಡೆ ಹೋಗಿ. ಸರಿ ಅಂತ ಕಾರಲ್ಲಿ ಕೂತಾಗ ಅವನ್ ಬ್ಯಾಗ್ ಅಲ್ಲಿ ಒಂದು ಚಾಕು ಸಿಗುತ್ತೆ. ಆಕ್ಚುಲಿ ಇದೇ ಚಾಕುಯಿಂದಾನೆ ಫಿಯೋನಾ ಇವನು ನೇಣು ಬಿಗಿದುಕೊಂಡಿದ್ದಾಗ ಹಗ್ಗನ ಕಟ್ ಮಾಡಿರ್ತಾಳೆ. ಇದನ್ನೆಲ್ಲ ನೆನಪು ಮಾಡ್ಕೊಂಡು ಅವಳಿಗೆ ಏನಾಯ್ತು ಅನ್ನೋದು ಗೊತ್ತಾಗೋವರೆಗೂ ಊರ್ ಕಡೆ ಹೋಗೋದ್ ಬೇಡ ಅಂತ ಡಿಸೈಡ್ ಮಾಡಿ ಜೆರಿ ಮೇಲೆ ಪೊಲೀಸ್ನವ್ರಿಗೆ ಡೌಟ್ ಇದೆ. ಮೇ ಬಿ ಅವನ್ನ ಮೀಟ್ ಆದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಕಾಡಲ್ಲಿ ಹುಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ಇವನು ಜೆರಿನ ಕಾಡಲ್ಲೇ ಮೀಟ್ ಆಗಿದ್ದ. ಅಲ್ಲಿ ಅವನಿಲ್ಲ, ಆದ್ರೆ ಅವ್ನ್ ಸ್ಟೇ ಆಗಿರೋ ವ್ಯಾನ್ ಮಾತ್ರ ಇದೆ. ಅದ್ರೊಳಗಡೆ ಏನಿದೆ ಅಂದ್ರೆ ಫಿಯೋನಾ ಹತ್ರ ಇದ್ದ ಬುಕ್ ಇರುತ್ತೆ. ಜೆರಿನೇ ಅವಳನ್ನ ಕಿಡ್ನಾಪ್ ಮಾಡಿರ್ಬೋದಾ ಅನ್ನೋ ಡೌಟ್ ಶುರುವಾಗುತ್ತೆ. ಅಷ್ಟ್ರಲ್ಲಿ ಜೆರಿ ಬರ್ತಾನೆ. ಹೋ, ನೀನ್ ಬದುಕಿದ್ಯಾ? ಈ ವಿಷಯ ಫಿಯೋನಾಗೆ ಗೊತ್ತಾದ್ರೆ ಖಂಡಿತ ಅವಳಿಗೆ ಖುಷಿ ಆಗುತ್ತೆ. ಅದಿರ್ಲಿ, ಅವಳು ಕಾಣೆ ಆಗಿದ್ದಾಳಂತೆ, ನಿನಗ್ ವಿಷಯ ಗೊತ್ತಿಲ್ವಾ? ಅಥವಾ ನೀನೇ ಅವಳಿಗೆ ಏನಾದ್ರೂ ಮಾಡ್ದ? ಸತ್ಯವಾಗ್ಲೂ ನಾನು ಅವಳಿಗೆ ಏನು ಮಾಡಿಲ್ಲ. ಹೌದಾ? ಪೊಲೀಸ್ನವರು ನೀನೇ ಅವಳ ಜೊತೆ ಕೊನೆಯದಾಗಿ ಮಾತಾಡಿರೋದು ಅಂತ ನಿನ್ನ ಹುಡುಕ್ತಾ ಇದ್ದಾರೆ. ಅದಿರ್ಲಿ, ನಿನ್ ಹೆಂಡ್ತಿನ ನೀನೇ ಕೊಲೆ ಮಾಡಿದ್ಯಂತೆ. ಹೌದು, ನಾನೇ ನನ್ನ ಹೆಂಡ್ತಿನ ಕೊಂದಿದ್ದು. ಯಾಕೆ ಗೊತ್ತಾ? ನನ್ನ ಹೆಂಡ್ತಿ ಕಾಯಿಲೆಗೆ ತುತ್ತಾಗಿ ತುಂಬಾ ಹಿಂಸೆ ಅನುಭವಿಸ್ತಾ ಇದ್ಲು. ಅದನ್ನ ನೋಡೋಕಾಗ್ದೆ ನಾನೇ ಅವಳಿಗೆ ಮುಕ್ತಿ ಕೊಟ್ಟೆ. ಸರಿ, ಇದು ಫಿಯೋನಾ ಹತ್ರ ಇದ್ದ ಬುಕ್ ಇಲ್ಲಿಗೆ ಹೇಗ್ ಬಂತು? ನಾನು ಫಿಯೋನಾ ಒಳ್ಳೆ ಫ್ರೆಂಡ್ಸ್. ಈ ಬುಕ್ ನ ಅವಳೇ ನನಗ್ ಕೊಟ್ಟಿದ್ದು. ಸರಿ ಬಾ, ಹಾಗಾದ್ರೆ ಪೊಲೀಸ್ ಹತ್ರ ನಡೆದ ಎಲ್ಲ ವಿಷಯನ ಹೇಳು. ಪೊಲೀಸ್ನವರು ನಾನೇನೇ ಹೇಳಿದ್ರು ನನ್ ಮಾತನ್ನ ನಂಬಲ್ಲ. ಫಿಯೋನಾಗೆ ಏನಾಗಿರ್ಬೋದು? ನನ್ ಪ್ರಕಾರ ಖಂಡಿತ ಅವಳು ಸತ್ತೋಗಿರ್ಬೋದು. ಅದು ಹೇಗ್ ನಿನಗ್ ಗೊತ್ತು?
ನನಗೆಲ್ಲ ಗೊತ್ತು. ಈಗ ಒಂದು ಫ್ಲಾಶ್ ಬ್ಯಾಕ್. 2 ದಿನದ ಹಿಂದೆ ಇವನಿಗೆ ಕೆಲವು ಮೆಡಿಸಿನ್ಸ್ ಬೇಕಾಗಿರುತ್ತೆ. ಅದಕ್ಕೆ ಹೋಟೆಲ್ ಒಳಗಡೆ ನುಗ್ಗಿ ಕಳ್ತನ ಮಾಡಿರ್ತಾನೆ. ಇದು ಕಾಮನ್, ತುಂಬಾ ಸಲ ಹಿಂಗೆ ಮಾಡಿರ್ತಾನೆ. ಅದೇ ತರ ರೀಸೆಂಟ್ಲಿ ನುಗ್ಗಿದಾಗ ಸಡನ್ ಆಗಿ ಬೆಲ್ ಶಬ್ದ ಕೇಳಿರುತ್ತೆ. ಪ್ರತಿಯೊಂದು ರೂಮ್ ಇಂದ ಒಂದು ಬೆಲ್ ಕನೆಕ್ಟ್ ಆಗಿ ರಿಸೆಪ್ಷನ್ ಹತ್ರ ಇರುತ್ತೆ. ರೂಮ್ ಇಂದ ಹಗ್ಗ ಎಳೆದ್ರೆ ಕೆಳಗಡೆ ಶಬ್ದ ಕೇಳೋ ತರ ಸೆಟ್ ಆಗಿದೆ. ಲಾಕ್ ಮಾಡಿದ್ದ ಹನಿಮೂನ್ ಸೂಟ್ ರೂಮ್ ಇಂದ ಯಾರೋ ಹಗ್ಗ ಎಳಿತಾ ಇರೋದ್ರಿಂದಾನೇ ಶಬ್ದ ಕೇಳಿರುತ್ತೆ. ಆಗ ಸತ್ತೋಗಿರೋ ಫಿಯೋನಾ ಮೇಲ್ಗಡೆ ಕೈ ತೋರಿಸಿದ್ದಾಳೆ. ಸೊ ಆ ಸೂಟ್ ರೂಮ್ ಒಳಗಡೆ ಹೋಗು ಅಂತ ನನಗೆ ಹೇಳ್ತಿದ್ಲು. ನಾನು ಆ ಸೂಟ್ ರೂಮ್ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ. ಅದಕ್ಕೇನೆ ರಿಟರ್ನ್ ಬಂದ್ಬಿಟ್ಟೆ ಅಂತ. ಆ ರೂಮ್ ನ ಕೀ ಹೋಟೆಲ್ ಓನರ್ ಹತ್ರನೇ ಇದೆ ಅಂತಿದ್ರು. ನೀನ್ ಹೇಗೆ ಡೋರ್ ಓಪನ್ ಮಾಡ್ದೆ? ಅದ್ರ ಕೀನ ನಾನು ಯಾವಾಗ್ಲೂ ಕಳ್ತನ ಮಾಡ್ಬಿಟ್ಟೆ ಅಂತ ಕೀ ತೋರಿಸ್ತಾನೆ. ಸೊ ರೂಮ್ ಕೀ ಇವನ್ ಹತ್ರನೇ ಇದೆ. ಕೀ ಇಲ್ದೆ ಫಿಯೋನಾ ಹೇಗೆ ಆ ರೂಮ್ ಒಳಗಡೆ ಹೋಗೋದಕ್ಕೆ ಸಾಧ್ಯ? ನಾನ್ ಕೀ ಕಳ್ತನ ಮಾಡೋಕು ಮುಂಚೆ ಬೇರೆ ಯಾರಾದ್ರೂ ಓನರ್ ಕೈಯಿಂದ ಕೀ ಕದ್ದು ಆ ಹುಡ್ಗಿನ ಆ ರೂಮ್ ನಲ್ಲಿ ಕೂಡ ಹಾಕಿರ್ಬೋದು. ಸರಿ, ನಿನ್ ಹತ್ರ ರೂಮ್ ಕೀ ಇದೆಯಲ್ಲ, ಅದನ್ನ ನನಗ್ ಕೊಡು, ನಾನು ಹೋಗಿ ಚೆಕ್ ಮಾಡ್ತೀನಿ. ಬೇಡ, ಈಗ ನೀನ್ ಏನಾದ್ರೂ ಹೋದ್ರೆ ಹೋಟೆಲ್ ನಲ್ಲಿ ತುಂಬಾ ಜನ ಇರ್ತಾರೆ. ಅದಕ್ಕೆ ಹಗ್ಲೊತ್ತಲ್ ಬೇಡ, ರಾತ್ರಿ ಹೊತ್ತು ಹೋಗೋಣ, ಆಗ ಅಲ್ಲಿ ಯಾರು ಇರಲ್ಲ. ಇಬ್ರು ಹೋಗಿ ಆ ರೂಮ್ ಅಲ್ಲಿ ಫಿಯೋನಾ ಇದ್ದಾಳ ಇಲ್ವಾ ಅಂತ ನೋಡೋಣ ಅಂತ. ರಾತ್ರಿ ಆಗುತ್ತೆ. ಜೆರಿ ಹತ್ರ ಕೇಳ್ತಾನೆ, ಫಿಯೋನಾ ಆತ್ಮನ ಹೋಟೆಲ್ ನಲ್ಲಿ ನೋಡಿರೋದಾಗಿ ಹೇಳ್ದೆ ಅಲ್ವಾ, ಅದು ನಿಜಾನಾ? ಹೌದು, ಆ ಮ್ಯಾಜಿಕ್ ಅಣಬೆ ಮಿಕ್ಸ್ ಆಗಿದ್ದ ಹಾಲ್ ಕುಡ್ದಿದ್ರಿಂದಾನೆ ನನ್ ಕಣ್ಣಿಗೆ ಅವಳ ಆತ್ಮ ಕಾಣಿಸ್ತು. ಅಷ್ಟೇ ಅಲ್ಲ, ನನ್ನ ಹೆಂಡತಿ ಆತ್ಮ ಕೂಡ ನನಗ್ ಕಂಡಿತ್ತು. ನನ್ ನೋವು ಅರ್ಥ ಮಾಡ್ಕೊಂಡು ನನಗೆ ಮುಕ್ತಿ ಕೊಟ್ಟಿಯಲ್ಲ, ಥ್ಯಾಂಕ್ಸ್ ಅಂತ ಹೇಳ್ತು. ಸರಿ ಬಾ, ಈ ಸಮಯದಲ್ಲಿ ಹೋಟೆಲ್ ನಲ್ಲಿ ಯಾರು ಇರಲ್ಲ. ಇಬ್ರು ಹೋಟೆಲ್ ಒಳಗಡೆ ನುಗ್ಗಿ, ಇಲ್ಲೇ ಫಿಯೋನಾ ಹಿಂಗೆ ಕೈ ತೋರಿಸ್ತಾ ಇದ್ಲು. 1 ನಿಮಿಷ ಇರು, ನಾನು ಒಳಗಡೆ ಹೋಗಿ ಸೇಫ್ಟಿಗೆ ಕ್ರಾಸ್ ಬಾ ತಗೊಂಡ್ ಬರ್ತೀನಿ ಅಂದ್ರೆ ಬಿಲ್ಲು ಬಾಣ. ಆಗ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕಾರ್ ಪೇಂಟ್ ನ ಹಾಳ್ ಮಾಡ್ತು ಅಂತ ಕುರಿನ ಕೊಂದಿದ್ದ ವ್ಯಕ್ತಿ ಅಲ್ಲೇ ಇದ್ದಾನೆ. ಅವನಿಗೆ ಸರಿಯಾಗಿ ಹೊಡೆದು ಅನ್ಕಾನ್ಶಿಯಸ್ ಆದ್ಮೇಲೆ ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾನೆ. ಬೌಮನ್ ಸೈಲೆಂಟ್ ಆಗಿ ಪಕ್ಕದಲ್ಲೇ ಹೈಡ್ ಆಗ್ತಾನೆ. ಆಮೇಲೆ ಇವನು ಪೊಲೀಸ್ಗೆ ಕಾಲ್ ಮಾಡಿ, ನಾನು ಜೆರಿನ ಕಂಡು ಹಿಡಿದಿದ್ದೀನಿ, ತಕ್ಷಣ ಅವನ್ನ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ ಅಂತ. ಜೆರಿನ ಗಾಡಿನಲ್ಲಿ ಹಾಕೊಂಡು ಅಲ್ಲಿಂದ ಹೊರಡ್ತಾನೆ. ಈಗ ಹೋಟೆಲ್ ಅಲ್ಲಿ ಇವನೊಬ್ನೇ ಇರೋದು. ಸರಿ, ನಾನೇ ಚೆಕ್ ಮಾಡ್ತೀನಿ ಅಂತ ಹನಿಮೂನ್ ಸೂಟ್ ರೂಮ್ ಇರೋ ಕಡೆ ಹೋಗ್ತಾನೆ. ನೋಡಿದ್ರೆ ಡೋರ್ ತನ್ನಷ್ಟಕ್ಕೆ ಓಪನ್ ಆಗುತ್ತೆ. ಒಳಗಡೆ ಹೋಗ್ತಾನೆ. ತುಂಬಾ ವರ್ಷಗಳಿಂದ ಕ್ಲೋಸ್ ಆಗಿರೋದ್ರಿಂದ ತುಂಬಾ ಸ್ಮೆಲ್ ಬರ್ತಿದೆ. ಅಲ್ಲಿರೋ ಬೆಡ್ ಅಲ್ಲೇ ನಿದ್ದೆಗೆ ಜಾರ್ತಾನೆ. ಆಗ ಒಂದು ಇಲ್ಯೂಷನ್ ಬರುತ್ತೆ. ಅವನು ಚಿಕ್ಕ ಹುಡುಗ ಆಗಿದ್ದಾಗ ಟಿವಿ ನೋಡ್ತಾ ಇರುವಾಗ ಕೈಯಲ್ಲಿ ಗನ್ ಹಿಡ್ಕೊಂಡು ಗೊತ್ತಿಲ್ಲದೆ ಫೈರ್ ಮಾಡಿದ್ರಿಂದ ಅವ್ರ ತಾಯಿಗೆ ಗುಂಡು ತಗಲಿ ನರಳಾಡ್ತಾ ಇವನ ಹತ್ರ ಬರ್ತಾರೆ. ಟಿವಿಲೊಬ್ಬ ರ್ಯಾಬಿಟ್ ಡ್ರೆಸ್ ಎಲ್ಲ ಹಾಕೊಂಡು ಮಾತಾಡ್ತಾ ಇದ್ದಾನೆ. ತಕ್ಷಣ ಟಿವಿ ಒಳಗಿಂದ ಒಂದು ದೆವ್ವ ಬಂದು ಹೆದರ್ಸ್ಬಿಡುತ್ತೆ. ಆಕ್ಚುಲಿ ಇದೊಂದು ಕನ್ಸು. ಆಪೋಸಿಟ್ ನಲ್ಲಿ ಹೋಟೆಲ್ ನ ರಿಸೆಪ್ಷನಿಸ್ಟ್ ಮಾಲ್ ನಿಂತ್ಕೊಂಡಿದ್ದಾನೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದನ್ನ ನಾನ್ ಕೇಳ್ಬೇಕು. ಇದ್ರೊಳಗಡೆ ಯಾಕೆ ಬಂದೆ? ನಮ್ ಬಾಸ್ ನನಗೆ ಕಾಲ್ ಮಾಡಿ ಹನಿಮೂನ್ ಸೂಟ್ ರೂಮ್ ನ ಕೀ ಕಾಣಿಸ್ತಾ ಇಲ್ಲ ಅಂದ್ರು, ಅದಕ್ಕೇನೆ ಹೊರಟು ಬಂದೆ. ಅದಿರ್ಲಿ, ಕೀ ಹೇಗೆ ನಿನಗ್ ಸಿಕ್ತು? ಇದನ್ನ ಜೆರಿ ನನಗ್ ಕೊಟ್ಟ. ಫಿಯೋನಾ ಮೇ ಬಿ ಇದ್ರೊಳಗಡೆ ಇರ್ಬೋದು ಅಂತ ಹೇಳ್ದ, ಅದಕ್ಕೇನೆ ಚೆಕ್ ಮಾಡೋಕ್ ಬಂದೆ. ಸರಿ ಬನ್ನಿ ಕೆಳಗಡೆ ಹೋಗೋಣ ಅಂತ ಬೌಮನ್ನ ಕರ್ಕೊಂಡು ಹೋಗ್ತಿರುವಾಗ ಗೋಡೆ ಹಿಂದೆ ಒಂದು ಡೋರ್ ಇರೋದ್ ನೋಡಿ ಓಪನ್ ಮಾಡಿದಾಗ ಅದು ಸುರಂಗ ಮಾರ್ಗದ ತರ ಇದೆ. ಆಕ್ಚುಲಿ ಅದು ಲಿಫ್ಟ್ ಓಡಾಡೋ ಜಾಗ. ಮಾಲ್ ಬೈತಾನೆ, ನಮ್ ಬಾಸ್ ಬೈತಾರೆ ನೀವ್ ಇಲ್ಲಿಂದ ಹೋಗಿ ಅಂತ. ಆದ್ರೆ ಬೌಮನ್ಗೆ ಏನೋ ಡೌಟ್ ಬಂದು ಆ ಲಿಫ್ಟ್ ಇರೋ ಜಾಗದಲ್ಲಿ ಏನೋ ಇದೆ ಅಂತ ಪಕ್ಕದಲ್ಲಿರೋ ಬಟನ್ ಪ್ರೆಸ್ ಮಾಡ್ತಾನೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಫಿಯೋನಾನ ಕೊಂದು ಅವಳಿಗೆ ಮೊಲದ್ವೇಷ ಹಾಕಿ ಈ ಲಿಫ್ಟ್ ಒಳಗಡೆ ಇಟ್ಟಿದ್ದಾರೆ. ಬೌಮನ್ ಗಾಬರಿ ಆಗ್ತಾನೆ. ಈ ಗ್ಯಾಪ್ ನಲ್ಲಿ ಮಾಲ್ ಇವನ್ನ ಇದೇ ರೂಮ್ ನಲ್ಲೇ ಲಾಕ್ ಮಾಡಿ ಇನ್ನೊಂದು ಲಿಫ್ಟ್ ಅಲ್ಲಿ ಹೋಗ್ತಾನೆ. ಯಾರು ಕೂಡ ಈ ಲಿಫ್ಟ್ ಅಲ್ಲಿ ಬರಬಾರ್ದು ಅಂತ ಅದನ್ನ ಲಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವನೆಷ್ಟೇ ಕಿರ್ಚಿದ್ರು ನೋ ಯೂಸ್. ಈಗ ಫಿಯೋನಾಗೆ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹಾಲೋವಿನ್ ಪಾರ್ಟಿ ಎಂಡ್ ಆದ್ಮೇಲೆನೆ ಫಿಯೋನಾ ಕಾಣೆ ಆಗಿರೋದು. ಅವಳು ಕುಡಿಯೋ ಕಾಫಿನಲ್ಲಿ ಮತ್ಬಾರ ಔಷಧಿನ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಅವಳು ಅನ್ಕಾನ್ಶಿಯಸ್ ಆದ್ಮೇಲೆ ಚೇರಲ್ಲಿ ಕೂರ್ಸಿ ನೇರವಾಗಿ ಹನಿಮೂನ್ ಸೂಟ್ ರೂಮ್ ಒಳಗಡೆ ಕರ್ಕೊಂಡು ಬಂದಿದ್ದಾನೆ. ಆಮೇಲೆ ಲಿಫ್ಟ್ ಅಲ್ಲಿ ಕೂರ್ಸಿ ಕೆಳಗಡೆ ಕಳಿಸಿರ್ತಾನೆ. ಪಾಪ ಅವಳು ಅಲ್ಲೇ ಇದ್ದು ಸತ್ತೋಗಿದ್ದಾಳೆ. ಈಗ ಬೌಮನ್ ಬಟನ್ ಒತ್ತಿದಾಗ ಲಿಫ್ಟ್ ಮೇಲ್ಗಡೆ ಬಂದಾಗ್ಲೇ ಅವಳು ಸತ್ತೋಗಿರೋ ವಿಷಯ ಗೊತ್ತಾಗಿರುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಬೌಮನ್ ಅವಳು ಪಕ್ಕದಲ್ಲಿರೋ ರೆಕಾರ್ಡರ್ನ ನೋಡ್ತಾನೆ. ಆಕ್ಚುಲಿ ಇದನ್ನ ಕೊಡೋದಕ್ಕೋಸ್ಕರನೇ ಇವಳು ಆ ದಿನ ಅವ್ನ ರೂಮಿಗೆ ಬಂದಿರ್ತಾಳೆ. ಆದ್ರೆ ಆ ದಿನ ಇವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಿಂದ ಆ ರೆಕಾರ್ಡರ್ನ ಇವನಿಗೆ ಕೊಡಕ್ ಆಗಿಲ್ಲ. ಕೊನೆ ಕ್ಷಣದಲ್ಲಿ ಹೇಳ್ಬೇಕಾಗಿರೋದ್ನೆಲ್ಲ ಇದ್ರಲ್ಲಿ ರೆಕಾರ್ಡ್ ಮಾಡಿರ್ತಾಳೆ. ಪ್ಲೇ ಮಾಡಿ ಕೇಳಿಸ್ಕೊತಾನೆ, ನನ್ನ ಹೆಸರು ಫಿಯೋನಾ, ಈಗ ನಾನು ಹೋಟೆಲ್ನ ಬೇಸ್ಮೆಂಟ್ ಅಲ್ಲಿ ಇದ್ದೀನಿ. ಹೋಟೆಲ್ನ ರಿಸೆಪ್ಷನಿಸ್ಟ್ ಆಗಿರೋ ಮಾಲ್ ಜೊತೆ ನನಗೆ ಅಫೇರ್ ಇತ್ತು. ಅವನಿಗೆ ಆಲ್ರೆಡಿ ಮದ್ವೆ ಆಗಿರೋ ವಿಷಯನ ಹೈಡ್ ಮಾಡಿ ನನಗ್ ಮೋಸ ಮಾಡ್ಬಿಟ್ಟ.
ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ ಅಬಾರ್ಷನ್ ಮಾಡಿಸ್ಕೊ ಅಂತ ಫೋರ್ಸ್ ಮಾಡ್ದ. ಆದ್ರೆ ನಾನು ಒಪ್ಪಿಲ್ಲ. ಅದಕ್ಕೆ ನನಗೆ ಕಾಫಿನಲ್ಲಿ ಮತ್ಬರೋ ಔಷಧಿನ ಮಿಕ್ಸ್ ಮಾಡಿ ಹನಿಮೂನ್ ಸೂಟ್ ರೂಮ್ ಹತ್ರ ಇರೋ ಸೀಕ್ರೆಟ್ ಲಿಫ್ಟ್ ಅಲ್ಲಿ ಕೂರ್ಸಿ ಕೆಳಗಡೆ ಕಳಿಸ್ಬಿಟ್ಟ. ನಾನೀಗ ಬೇಸ್ಮೆಂಟ್ ಅಲ್ಲಿ ಸಿಗಾಕೊಂಡಿದ್ದೀನಿ. ನಾನಿಲ್ಲೇ ಸತ್ರೆ ನಮ್ಮಿಬ್ಬರು ವಿಷಯ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೇನೆ ಈ ಪ್ಲಾನ್ ಮಾಡಿದ್ದಾನೆ ಅಂತ. ಇಷ್ಟು ವಿಷಯನ ಫಿಯೋನಾ ರೆಕಾರ್ಡ್ ಮಾಡಿರ್ತಾಳೆ. ಈ ಕಡೆ ಜೆರಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರುವಾಗ ಹೇಗೋ ಕೈಗೆ ಕಟ್ಟಿದ್ದ ಹಗ್ಗನ ಬಿಚ್ಚಿ ಹೋಗ್ತಿರೋ ಗಾಡಿಯಿಂದ ಜೆರಿ ಜಂಪ್ ಮಾಡ್ತಾನೆ. ಈ ಕಡೆ ಬೌಮನ್ ಈ ಸೂಟ್ ರೂಮ್ ಒಳಗಡೆ ಇನ್ನೊಂದು ಸೀಕ್ರೆಟ್ ಪ್ಯಾಸೇಜ್ ಇರೋದನ್ನ ನೋಡಿ ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ಚಾಕು ಬಳಸಿ ಸ್ಕ್ರೂಗಳನ್ನ ಓಪನ್ ಮಾಡ್ತಾನೆ. ಆದ್ರೆ ಒಂದು ಸ್ಕ್ರೂನ ಓಪನ್ ಮಾಡಕ್ ಆಗ್ತಿಲ್ಲ. ಪದೇ ಪದೇ ಇವ್ರ ತಾಯಿ ಆತ್ಮ ಬೇರೆ ಕಾಣಿಸ್ಕೊತಾ ಇದೆ. ಶಾಕಿಂಗ್ಲಿ ಲಿಫ್ಟ್ ಅಲ್ಲಿದ್ದ ಫಿಯೋನಾ ಡೆಡ್ ಬಾಡಿ ಕಾಣಿಸ್ತಾ ಇಲ್ಲ. ಗಾಬರಿಯಾಗಿ ರೂಮ್ ಎಲ್ಲ ಹುಡುಕ್ತಾ ಇದ್ದಾನೆ. ಹಿಂದೆನೆ ಇವ್ರ ತಾಯಿ ಆತ್ಮ ಬೇರೆ ಬರ್ತಾ ಇದೆ. ತಿರುಗ್ ನೋಡಿದಾಗ ಅಲ್ಲಿ ಏನು ಇಲ್ಲ. ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಇದೇ ರೂಮ್ ನಲ್ಲಿ ಒಂದು ಟಿವಿ ಇದೆ. ಅದು ತನ್ನಷ್ಟಕ್ಕೆ ಆನ್ ಆಗಿದೆ. ಟಿವಿ ಆಫ್ ಮಾಡೋಕೆ ಹತ್ರ ಹೋದಾಗ ಟಿವಿ ರಿಫ್ಲೆಕ್ಷನ್ ನಲ್ಲಿ ಫಿಯೋನಾ ಕಾಣಿಸ್ತಾ ಇದ್ದಾಳೆ. ತಿರುಗ್ ನೋಡಿದಾಗ ಕಾಣಿಸ್ತಾ ಇಲ್ಲ. ಆಗ ಟಿವಿಲಿದ್ದವನು ಮಾಸ್ಕ್ ಹಾಕೊಂಡು ಬಂದಿದ್ರಿಂದ ಇವನು ಹೆದರ್ ಬಿಡ್ತಾನೆ. ಇದ್ಯಾವ್ದೋ ಟಿವಿ ಶೋ ಅನ್ಸುತ್ತೆ. ನೆಕ್ಸ್ಟ್ ಕಿಡ್ ಬರ್ದಿರೋ ಲೆಟರ್ ಓದ್ತೀನಿ ಅಂತ ಹೇಳ್ತಾನೆ. ಈ ಲೆಟರ್ ಬರ್ದಿರೋದು ಬೌಮನ್. ಇವನ್ ಹೆಸರು ಕೂಡ ಅದೇ. ಆ ಹುಡ್ಗ ಏನ್ ಮಾಡಿದ್ದಾನಂದ್ರೆ ಅವ್ರ ತಂದೆ ಮನೇಲಿಲ್ದೇ ಇರೋ ಸಂದರ್ಭದಲ್ಲಿ ಅವ್ರ ಗನ್ ಹಿಡ್ಕೊಂಡು ಆಟ ಆಡಿರ್ತಾನೆ. ಗೊತ್ತಿಲ್ದೆ ಟ್ರಿಗರ್ ಪ್ರೆಸ್ ಮಾಡಿದ್ರಿಂದ ಫೈರ್ ಆಗಿ ಅವ್ರ ತಾಯಿ ತೀರ್ಕೊಂಡಿದ್ದಾರೆ. ಫಿಯೋನಾಗೆ ಹೇಳಿದ್ದ ಗೊತ್ತಾ, ಯಾರೋ ಸ್ಟ್ರೇಂಜರ್ ನಮ್ ತಾಯಿಗೆ ಶೂಟ್ ಮಾಡ್ದ, ಚಿಕ್ಕ ಹುಡ್ಗ ಅಂತ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂತ. ಅದು ಬೇರೆ ಯಾರು ಅಲ್ಲ, ಇವನೇ ಅವ್ರ ತಾಯಿಗೆ ಶೂಟ್ ಮಾಡಿರ್ತಾನೆ. ಅದೇ ಗಿಲ್ಟ್ ಫೀಲ್ ಅಲ್ಲೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಫಿಯೋನಾ ಇವನ್ನ ಸೇವ್ ಮಾಡಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿರ್ತಾಳೆ. ಇವ್ರ ತಾಯಿ ಆತ್ಮ ಪದೇ ಪದೇ ಕಾಣಿಸ್ಕೊತಾ ಇರೋದಕ್ಕೆ ಅದೇ ಕಾರಣ ಅನ್ಸುತ್ತೆ. ಈಗ ಇವನು ಕತೆ ಬರೆಯುವಾಗ ಕ್ರಿಯೇಟ್ ಮಾಡಿದ್ದ ಕ್ಯಾರೆಕ್ಟರ್ಗಳು ಕಾಣಿಸ್ಕೊಳ್ಳುತ್ತೆ. ಆ ಚಿಕ್ಕ ಹುಡ್ಗ ಒಂದ್ ಕಡೆ ಕೈ ತೋರಿಸ್ತಾನೆ. ಹಾಗಾದ್ರೆ ಖಂಡಿತ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಯಾವ್ದಾದ್ರೂ ದಾರಿ ಇರ್ಬೋದು ಅಂತ ಹುಡ್ಕಕ್ ಶುರು ಮಾಡ್ತಾನೆ. ಫಿಯೋನಾ ರೆಕಾರ್ಡಿಂಗ್ ನಲ್ಲಿ ಹೇಳಿರೋ ಪ್ರಕಾರ ಇಲ್ಲಿಂದ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಮಾತ್ರ ದಾರಿ ಇದೆ. ಮತ್ತೆ ಮೇಲ್ಗಡೆ ಬರ್ಬೇಕಂದ್ರೆ ಮೇಲ್ಗಡೆಯಿಂದ ಯಾರಾದ್ರೂ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಲಿಫ್ಟ್ ಮೇಲ್ಗಡೆ ಬರುತ್ತೆ. ಯಾಕಂದ್ರೆ ಕೆಳಗಡೆ ಇರೋ ಬಟನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿರ್ತಾಳೆ. ಹಾಗೆ ಇವನಿಗೊಂದು ಐಡಿಯಾ ಬರುತ್ತೆ. ಈ ರೂಮ್ ಅಲ್ಲಿ ಒಂದು ಕ್ಲಾಕ್ ಇದೆ. ಅದ್ರಲ್ಲಿರೋ ಗೊಂಬೆ ಸ್ಟಿಕ್ ಅಲ್ಲಿ ತಿರುಗಿ ಪ್ರೆಸ್ ಮಾಡಿದಾಗ ಪ್ರತಿ 1 ಅವರ್ಗೆ ಗಂಟೆ ಶಬ್ದ ಕೇಳೋ ತರ ಸೆಟ್ ಆಗಿದೆ. ಸೊ ಆ ಗೊಂಬೆನ್ ತಂದು ಆ ಲಿಫ್ಟ್ ಆಪರೇಟ್ ಮಾಡೋ ಬಟನ್ ಹತ್ರ ನಿಲ್ಸಿ ಟೈಮರ್ ಸೆಟ್ ಮಾಡ್ತಾನೆ. ಕರೆಕ್ಟ್ ಆಗಿ ಇವನು ಸೆಟ್ ಮಾಡಿರೋ ಟೈಮ್ಗೆ ಅದು ಪ್ರೆಸ್ ಮಾಡಿದ್ರೆ ಇವನು ಕೆಳಗಡೆಯಿಂದ ಮೇಲ್ಗಡೆ ಬರ್ಬೋದು. ಫಿಯೋನಾ ಡೆಡ್ ಬಾಡಿ ಲಿಫ್ಟ್ ಅಲ್ಲೇ ಇದೆ, ಕಾಣೆ ಆಗಿಲ್ಲ. ಅದನ್ನ ಚೇರ್ ಮೇಲೆ ಕೂರ್ಸಿ ಇವನು ಲಿಫ್ಟ್ ಅಲ್ಲಿ ಕೆಳಗಡೆ ಬರ್ತಾನೆ. ಬೇಸ್ಮೆಂಟ್ ಬಂದ್ಮೇಲೆ ಲೈಟ್ ಆನ್ ಮಾಡ್ತಾನೆ. ಆದ್ರೆ ಆನ್ ಆಗ್ತಾ ಇಲ್ಲ. ಇಲ್ಲಿಂದ ಹೊರಗಡೆ ಹೋಗೋಕೆ ಯಾವ್ದಾದ್ರೂ ದಾರಿ ಇದೆಯಾ ಅಂತ ಹುಡ್ಕಾಡ್ತಾ ಇದ್ದಾನೆ. ಆದ್ರೆ ಯಾವುದೇ ದಾರಿ ಸಿಗಲ್ಲ. ಆಗ ಮತ್ತೆ ಫಿಯೋನಾ ರೆಕಾರ್ಡ್ ಮಾಡಿದ್ದ ಆಡಿಯೋನ ಕೇಳಿಸ್ಕೊತಾನೆ. ಅವಳು ಬೇಸ್ಮೆಂಟ್ ಅಲ್ಲಿ ಇದ್ಲು ಅಲ್ವಾ, ಆಗ ಇಲ್ಲಿ ಯಾರೋ ಇದ್ದಾರೆ ಅಂತ ಕಿರ್ಚಾಡಿರ್ತಾಳೆ. ಇಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಇವನ್ ವಾಚ್ ಅಲ್ಲಿ ಅಲ್ರಾಮ್ ಶಬ್ದ ಕೇಳುತ್ತೆ. ಅಂದ್ರೆ ಈಗ ಇವನು ಲಿಫ್ಟ್ ಒಳಗಡೆ ಕೂತ್ಕೋಬೇಕು. ಕೂತ್ಕೊಂಡ್ರೆ ಮಾತ್ರ ಕರೆಕ್ಟ್ ಟೈಮ್ಗೆ ಆ ಗೊಂಬೆ ಬಟನ್ ಒತ್ತುತ್ತೆ. ಆಗ್ಲೇ ಇವನಿಂದ ಮೇಲ್ಗಡೆ ಹೋಗಕ್ ಸಾಧ್ಯ. ಅದಕ್ಕೆ ಬೇಗ ಹೋಗಿ ಲಿಫ್ಟ್ ಅಲ್ಲಿ ಕೂತ್ಕೋತಾನೆ. ಆಗ ಕೆಳಗಡೆ ಇರೋ ಯಾವ್ದು ಆತ್ಮ ಇವನ್ ಹತ್ರ ಬರುತ್ತೆ. ಅಷ್ಟ್ರಲ್ಲಿ ಗೊಂಬೆ ಬಟನ್ ಪ್ರೆಸ್ ಮಾಡಿದ್ರಿಂದ ಇವನ್ ಮೇಲ್ಗಡೆ ಬರ್ತಾನೆ. ಅದು ದೆವ್ವನ ಅಥವಾ ಹಲವು ವರ್ಷಗಳ ಹಿಂದೆ ಓನರ್ ಕೂಡ ಹಾಕಿದ್ದ ಮಾಟಗಾತಿನ ಗೊತ್ತಿಲ್ಲ. ಡೌಟ್ ಬಂದು ಮೇಲ್ಗಡೆಯಿಂದ ನೋಡಿದಾಗ ಆ ಮಾಟಗಾತಿ ಗೋಡೆ ಹಿಡ್ಕೊಂಡು ಮೇಲ್ಗಡೆ ಹತ್ಕೊಂಡ್ ಬರ್ತಾ ಇದ್ದಾಳೆ. ಗಾಬರಿಯಾಗಿದ್ದ ಬೌಮನ್ ಬೆಡ್ರೂಮಿಗೆ ಬಂದಾಗ ಅಲ್ಲೊಂದು ಚಾಕ್ ಪೀಸ್ ಸಿಗುತ್ತೆ. ಫಿಯೋನಾ ಓದಿದ್ದ ಬುಕ್ಕಲ್ಲಿ ಇರೋ ತರಾನೇ ಇವನ್ ಸುತ್ತ ಗೆರೆ ಹಾಕ್ತಾನೆ. ಆ ಮಾಟಗಾತಿ ಆ ಗೆರೆ ದಾಟಿ ಬರಲ್ಲ. ನೆಕ್ಸ್ಟ್ ಡೇ ಮಾಲ್ ಹೋಟೆಲ್ಗೆ ಬಂದಾಗ ರಕ್ತದ ಕಲೆ ಎಲ್ಲ ಫ್ಲೋರ್ ಅಲ್ಲಿ ಇದೆ. ಜೆರಿ ತಪ್ಸ್ಕೊಂಡಿದ್ದ ಅಲ್ವಾ, ಅವ್ನು ಹೇಗಾದ್ರೂ ಬೌಮನ್ನ ಕಾಪಾಡ್ಬೇಕು ಅಂತ ಲಿಫ್ಟ್ ಹತ್ರ ಕೂತ್ಕೊಂಡು ಈ ಲಿಫ್ಟ್ ಓಪನ್ ಮಾಡು, ನಾನು ಹನಿಸೂಟ್ ರೂಮ್ ಒಳಗಡೆ ಹೋಗಿ ಅವನ್ನ ಕಾಪಾಡ್ಬೇಕು ಅಂತಿದ್ದಾನೆ. ಆಗ ಮಾಲ್ ಅವನು ಆಲ್ರೆಡಿ ಊರ್ ಕಡೆ ಹೋದ, ನಾನೇ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ದೆ ಅಂತ ಸುಳ್ಳು ಹೇಳ್ತಾನೆ. ಈಗ ಬೌಮನ್ಗೆ ಎಚ್ಚರಿಕೆ ಆಗುತ್ತೆ. ವಿಂಡೋ ಇಂದ ನೋಡಿದಾಗ ಅಲ್ಲಿ ಕಾರ್ ನಿಂತಿದೆ. ಸೊ ಇಲ್ಲಿಗೆ ಯಾರೋ ಬಂದಿದ್ದಾರೆ, ಹೇಗಾದ್ರೂ ಹೆಲ್ಪ್ ಕೇಳಬೇಕು. ಈ ಕಡೆ ಮಾಲ್ ನಾನ್ ಮೇಲ್ಗಡೆ ಎಲ್ಲ ಹುಡುಕಿದ್ದೀನಿ, ಫಿಯೋನಾ ಅಲ್ಲಿ ಇಲ್ಲ. ಬೌಮನ್ನ ಆಲ್ರೆಡಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ದೀನಿ, ನೀನ್ ಸುಮ್ನೆ ಇಲ್ಲಿಂದ ಹೋಗು ಅಂತ ಅವನ್ನ ಕಳಿಸ್ತಾನೆ. ಇಲ್ಲಿಂದ ಕನೆಕ್ಟ್ ಆಗಿರೋ ಬೆಲ್ ಕೆಳಗಡೆ ರಿಸೆಪ್ಷನ್ ಅಲ್ಲಿ ಇದೆ. ಇಲ್ಲಿಂದ ಹಗ್ಗ ಎಳೆದ್ರೆ ಶಬ್ದ ಕೇಳಿ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಟ್ರೈ ಮಾಡ್ತಾನೆ. ಶಬ್ದ ಕೇಳೋ ಅಷ್ಟ್ರಲ್ಲಿ ಜೆರಿ ಕಾರಲ್ಲಿ ಕೂತ್ಕೊಂಡಿದ್ದಾನೆ. ಇವನ್ ಮೇಲ್ಗಡೆಯಿಂದ ಕಿರ್ಚಾಡ್ತಾನೆ, ಜೆರಿ ನಾನ್ ಇಲ್ಲೇ ಇದ್ದೀನಿ ಕಾಪಾಡು ಅಂತ. ಆದ್ರೆ ಅದ ಅವನಿಗೆ ಕೇಳಿಸಲ್ಲ. ಈಗ ಜೆರಿ ಮತ್ತೆ ರಿಟರ್ನ್ ಬರ್ತಾನೆ. ನನಗೇನೋ ಮಿಸ್ ಹೊಡಿತಾ ಇದೆ, ಬೌಮನ್ ನನಗೆ ಹೇಳ್ದೆ ಊರ್ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಆಗ ಕರೆಕ್ಟ್ ಆಗಿ ಬೆಲ್ ಶಬ್ದ ಕೇಳುತ್ತೆ. ತಕ್ಷಣ ಮಾಲ್ಗೆ ಹೆದರ್ಸಿ ಮರ್ಯಾದೆಯಾಗಿ ರೂಮ್ ಕೀ ಕೊಡು,
ಆಗ ಅವನು ಹೆದ್ರಿ ಕೀ ಕೊಡ್ತಾನೆ. ಜೆರಿ ಮೇಲ್ಗಡೆ ಬಂದಾಗ ಲಿಫ್ಟ್ ಸರ್ಕ್ಯೂಟ್ ನಲ್ಲಿ ಕವರ್ ಮಾಡಬೇಡಿ ಅಂತ ಬರೆದಿದೆ, ಆದ್ರೆ ಮಾಲ್ ಬಟ್ಟೆ ಹಾಕಿ ಕವರ್ ಮಾಡ್ತಾನೆ. ಜೆರಿ ಮೇಲ್ಗಡೆ ಬಂದು ಬೌಮನ್ ಸಿಗಾಕೊಂಡಿರೋ ರೂಮ್ ನ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ. ಇನ್ನೊಂದು ಸೀಕ್ರೆಟ್ ಡೋರ್ ನ ಓಪನ್ ಮಾಡಿ ಇನ್ನೇನು ಬೌಮನ್ ನ ಕಾಪಾಡಬೇಕು ಅನ್ನೋ ಅಷ್ಟ್ರಲ್ಲಿ ಹಿಂದ್ಗಡೆಯಿಂದ ಬಂದ ಮಾಲ್ ಬಾಣ ಬಿಟ್ಟು ಜೆರಿನ ಸಾಯಿಸ್ಬಿಡ್ತಾನೆ. ರೂಮಿಂದ ಹೊರಗಡೆ ಬಂದ್ರೆ ನಿನಗೂ ಇದೇ ಗತಿ ಅಂತ ಬೌಮನ್ಗೆ ವಾರ್ನ್ ಮಾಡಿ ಹೋಗ್ತಾನೆ. ಆದ್ರೆ ಲಿಫ್ಟ್ ಕೀ ಜೆರಿ ಹತ್ರ ಇದೆ. ಆ ಕೀ ಇದ್ರೆ ಮಾತ್ರ ಲಾಕ್ ಓಪನ್ ಮಾಡಿ ಹೊರಗಡೆ ಹೋಗೋದಕ್ ಸಾಧ್ಯ. ಕೀ ತಗೊಳ್ಳೋದಕ್ಕೆ ಮತ್ತೆ ಮೇಲ್ಗಡೆ ಬರೋ ಅಷ್ಟ್ರಲ್ಲಿ ಬೌಮನ್ ಆ ಕೀನ್ ತಗೊಂಡು ಒಂದ್ ಕಡೆ ಹೈಡ್ ಆಗ್ತಾನೆ. ಆ ಕೀನ ಪಕ್ಕ ಬೌಮನ್ನೇ ತಗೊಂಡಿದ್ದಾನೆ ಅಂತ ಗೊತ್ತಾಗಿ ಮರ್ಯಾದೆಯಾಗಿ ಕೀ ಕೊಡು ಅಂತಿದ್ದಾನೆ. ಅಷ್ಟ್ರಲ್ಲಿ ಇವನು ಲಿಫ್ಟ್ ಅಲ್ಲಿ ಬೇಸ್ಮೆಂಟಿಗೆ ಬರ್ತಾನೆ. ಲಿಫ್ಟ್ ಸರ್ಕ್ಯೂಟ್ ನ ಕವರ್ ಮಾಡಿದ್ರಿಂದ ಬೆಂಕಿ ಹತ್ಕೊಂಡಿದೆ. ಈಗ ಕೀ ಇಲ್ದೆ ಹೊರಗಡೆ ಹೋಗಕ್ ಆಗಲ್ಲ. ಅದಕ್ಕೆ ಇವನು ಕೂಡ ಬೇಸ್ಮೆಂಟ್ ಗೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಬೌಮನ್ ಬೇಸ್ಮೆಂಟ್ ಅಲ್ಲಿ ಇದ್ದಾಗ ಆ ಮಾಟಗಾತಿ ಬರ್ತಿರೋ ಶಬ್ದ ಕೇಳಿ ಇವನ್ ಸುತ್ತ ಗೆರೆ ಹಾಕ್ತಾನೆ. ಅಷ್ಟ್ರಲ್ಲಿ ಮಾಲ್ ಕೆಳಗಡೆ ಬಂದಾಗ ಆ ಮಾಟಗಾತಿ ಬಂದು ಇವನ್ನ ಎಳ್ಕೊಂಡು ಹೋಗ್ತಾಳೆ. ಈಗ ಬೌಮನ್ ಅವ್ರ ತಾಯಿ ಆತ್ಮ ಇವನಿಗೆ ಸಮಾಧಾನ ಮಾಡುತ್ತೆ. ನನಗ್ ಗೊತ್ತು ಅದೊಂದು ಆಕ್ಸಿಡೆಂಟ್, ನಿನಗ್ ಗೊತ್ತಿಲ್ಲದ ಟ್ರಿಗರ್ ಪ್ರೆಸ್ ಮಾಡಿದ್ರಿಂದಾನೇ ನನಗೆ ಬುಲೆಟ್ ಹೊಡೆದು ಪ್ರಾಣ ಕಳ್ಕೊಂಡೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಇನ್ಮೇಲಾದ್ರೂ ನೆಮ್ಮದಿಯಾಗಿರು, ಫಸ್ಟ್ ಇಲ್ಲಿಂದ ಹೋಗು ಅಂತ. ಆ ಮಾಟಗಾತಿ ಇಲ್ಲಿ ತನಕ ಅವಳು ಬಂಧಿಸಿಟ್ಟಿರೋ ಆತ್ಮಗಳನ್ನ ಟ್ರಿಗರ್ ಮಾಡಿದ್ರಿಂದ ಅವುಗಳು ಮಾಲ್ನ ಬಲಿ ತಗೊಳುತ್ತೆ. ಸರ್ಕಲ್ ಒಳಗಡೆನೆ ಬೌಮನ್ ಇರೋದ್ರಿಂದ ಇವನು ಸೇಫ್. ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಸೂಟ್ ರೂಮ್ ಒಳಗಡೆ ಬಂದು ಲಿಫ್ಟ್ ಅಲ್ಲಿ ಕೆಳಗಡೆ ಬರ್ತಾನೆ. ಆದ್ರೆ ಬೆಂಕಿ ಹತ್ಕೊಂಡಿರೋದ್ರಿಂದ ಹೊರಗಡೆ ಹೋಗೋದು ಕಷ್ಟ. ಅಷ್ಟರಲ್ಲಿ ಇದಕ್ಕೂ ಮುಂಚೆ ಪ್ರಾಣಿನ್ ಕೊಂದಿದ್ದ ವ್ಯಕ್ತಿ ಅಲ್ಲಿಗೆ ಬಂದು ಇವನ್ನ ಕಾಪಾಡ್ತಾನೆ. ಹಾಸ್ಪಿಟಲ್ ನಲ್ಲಿ ಇದ್ದಾಗ ಆಲ್ಬಿ ಬರ್ತಾನೆ. ನನ್ನ ಕ್ಷಮಿಸ್ಬಿಡಿ, ನೀವವತ್ತು ನನ್ನ ಕೈ ಸುಟ್ಟಿದ್ರಿಂದ ಕೋಪದಲ್ಲಿ ನಾನು ನಿಮ್ ಡ್ರಿಂಕ್ಸ್ ಅಲ್ಲಿ ಮ್ಯಾಜಿಕ್ ಅಣಬೆ ಪುಡಿನ ಮಿಕ್ಸ್ ಮಾಡ್ಬಿಟ್ಟೆ ಅಂತ. ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಷ್ಟೊತ್ತು ನಾನು ನೋಡಿದ್ದೆಲ್ಲ ನಿಜಾನಾ ಅಥವಾ ಸುಳ್ಳ? ಮ್ಯಾಜಿಕ್ ಅಣಬೆ ಮಿಕ್ಸ್ ಆಗಿರೋ ಡ್ರಿಂಕ್ಸ್ ನ ಕುಡ್ದಿದ್ರಿಂದಾನೆ ನನಗೆ ಹ್ಯಾಲುಸಿನೇಷನ್ ಉಂಟಾಯ್ತಾ ಅಂತ. ಮೇಲ್ಗಡೆ ರೂಮ್ ಅಲ್ಲಿ ಇದ್ದ ಜೆರಿ ಹಾಗೇನೆ ಫಿಯೋನಾ ಡೆಡ್ ಬಾಡಿನ ರಿಕವರ್ ಮಾಡಿದ್ದಾರೆ, ಆದ್ರೆ ಮಾಲ್ ನ ಡೆಡ್ ಬಾಡಿ ಸಿಕ್ಕಿಲ್ಲ. ಈಗ ಇವನು ಮತ್ತೆ ಕತೆ ಬರೆಯೋದಕ್ ಶುರು ಮಾಡ್ತಾನೆ. ಮೊದ್ಲು ಬರ್ದಿದ್ದ ಕತೆನ ಸ್ವಲ್ಪ ಚೇಂಜ್ ಮಾಡಿ ಬರೀತಾನೆ. ಮೊದ್ಲು ಬರ್ದಿದ್ದ ಕತೆಯಲ್ಲಿ ಆ ಸೈನಿಕ ಹುಡುಗನ್ ತಲೆಗೆ ಹೊಡೆದು ಆ ಬಾಟ್ಲ್ ಒಳಗಡೆ ಇರೋ ಮ್ಯಾಪ್ ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಆದ್ರೆ ಈ ಸಲ ಆ ಹುಡುಗನ್ ಕೈಗೆ ಬಾಟ್ಲ್ ಕೊಟ್ಟು, ನೀನು ನನ್ ತಲೆಗೆ ಹೊಡೆದು ಇದ್ರೊಳಗಡೆ ಇರೋ ಮ್ಯಾಪ್ ನ ತೆಗಿಬೇಕು, ನಾನ್ ಸತ್ರು ಪರವಾಗಿಲ್ಲ, ನೀನ್ ಹೇಗಾದ್ರೂ ಇಲ್ಲಿಂದ ಹೋಗು ಅಂತ. ಆದ್ರೆ ಅವನು ಹೊಡಿಯಲ್ಲ. ಏನೇ ಆದ್ರೂ ಕೊನೆ ತನಕ ಇಬ್ರು ಒಟ್ಟಿಗೆ ಇರೋಣ, ಸತ್ರು ಪರವಾಗಿಲ್ಲ ಅಂತ. ಈ ಚಿತ್ರದಲ್ಲಿ ಬೌಮನ್ ತನ್ನ ತಾಯಿ ಆತ್ಮನ ನೋಡಿದ್ದ ಅಲ್ವಾ, ಅದು ಹ್ಯಾಲುಸಿನೇಷನ್. ಅಂಡ್ ಸೂಟ್ ರೂಮ್ ನಲ್ಲಿ ಟಿವಿಲ್ ನೋಡಿದ್ದು ಕೂಡ ಹ್ಯಾಲುಸಿನೇಷನ್ ಆಗಿರುತ್ತೆ. ಯಾಕಂದ್ರೆ ಅವನು ಹಾಕಿರೋ ಗ್ಲಾಸ್ ರಿಫ್ಲೆಕ್ಷನ್ ನಲ್ಲಿ ನೋಡಿದಾಗ ಟಿವಿಲ್ ಏನು ರನ್ ಆಗ್ತಾ ಇರಲ್ಲ. ಆದ್ರೆ ಇವನು ತಾಯಿ ಸಾವಿಗೆ ಕಾರಣ ನಾನೇ ಅನ್ನೋ ಗಿಲ್ಟಲ್ ಬದುಕ್ತಾ ಇರೋದ್ರಿಂದ ಅದೆಲ್ಲ ಕಂಡಿರುತ್ತೆ. ಅಂಡ್ ಆ ಮಾಟಗಾತಿನ ನೋಡ್ದ ಅಲ್ವಾ, ಅದು ನಿಜ. ಅವಳು ನಿಜವಾಗ್ಲೂ ಬೇಸ್ಮೆಂಟ್ ಅಲ್ಲಿ ಇದ್ದಾಳೆ. ಅವಳು ಮಾಲ್ ನ ಬಲಿ ತಗೊಂಡಿದ್ರಿಂದಾನೇ ಅವ್ನ್ ಡೆಡ್ ಬಾಡಿ ಸಿಕ್ಕಿಲ್ಲ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.